ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಲುಣ್ಸಾತ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸ್ನೇಹಿತರೆ, ತುಮಕೂರಿನಿಂದ ದಾವಣಗೆರೆಗೆ ಬೇಗ ತಲುಪಬಹುದೆಂದು ಒಮ್ಮೆ ಊಹಿಸಿ ನೋಡಿ. ಹಾಗೆ ಶಿರಾ ಮತ್ತು ಹಿರಿಯೂರು ನಗರಗಳಿಗೆ ಮೊದಲ ಬಾರಿಗೆ ನೇರ ರೈಲು ಸೌಲಭ್ಯ ಸಿಗುತ್ತದೆ ಅಂತ ಊಹಿಸಿ ನೋಡಿ. ಇದು ಕನಸಲ್ಲ, ಇದು ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಹೊಸ ರೈಲು ಮಾರ್ಗ ಯೋಜನೆ. ಇಂದಿನ ವಿಡಿಯೋದಲ್ಲಿ ಇದರ ಇತ್ತೀಚಿನ ಅಪ್ಡೇಟ್, ಕೆಲಸದ ಪ್ರಗತಿ ಮತ್ತು ಭವಿಷ್ಯದ ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 191 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗವನ್ನು ನಿರ್ಮಾಣ ಮಾಡುವುದು. ಇದು ನೇರವಾಗಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ನಗರಗಳಿಗೆ ಸಂಪರ್ಕ ನೀಡಲಿದೆ. ಈಗ ಇರುವ ಮಾರ್ಗ ತುಮಕೂರು, ಅರಸೀಕೆರೆ, ಚಿಕ್ಕಜಾಜೂರು ಮೂಲಕ ವಕ್ರವಾಗಿದೆ. ಹಾಗಾಗಿ ಹೊಸ ಮಾರ್ಗ ಬಂದರೆ ಪ್ರಯಾಣದ ದೂರ ಮತ್ತು ಸಮಯ ಎರಡೂ ಕೂಡ ಕಡಿಮೆಯಾಗುತ್ತದೆ. ಈ ಹೊಸ ಮಾರ್ಗದಿಂದ ಸುಮಾರು 65 ಕಿಲೋಮೀಟರ್ ದೂರ ಕಡಿಮೆಯಾಗಬಹುದು. ಹಾಗೆಯೇ ಪ್ರಯಾಣದ ಸಮಯದಲ್ಲಿ 30ರಿಂದ 45 ನಿಮಿಷಗಳು ಉಳಿಯುವ ಸಾಧ್ಯತೆ ಇದೆ. ಈ ಯೋಜನೆಯು ದೈನಂದಿನ ಪ್ರಯಾಣಿಕರಿಗೆ ಒಂದು ದೊಡ್ಡ ಲಾಭವಾಗಲಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಭೂಸ್ವಾಧೀನದ ಕೆಲಸ ಸುಮಾರು 85% ಪೂರ್ಣಗೊಂಡಿದೆ. ಹಲವಾರು ಕಡೆಗಳಲ್ಲಿ ಹಳಿ ಹಾಕುವ ಕೆಲಸ ಮುಗಿದಿದೆ. ಸೇತುವೆಗಳು, ನಿಲ್ದಾಣ ಕಟ್ಟಡಗಳು ಪೂರ್ಣಗೊಂಡಿವೆ. ಅಂದರೆ ಇದು ಕೇವಲ ಘೋಷಣೆಯಲ್ಲ, ನೆಲದ ಮೇಲೆ ಕೆಲಸ ಸ್ಪಷ್ಟವಾಗಿ ನಡೆಯುತ್ತಿದೆ. ಸ್ನೇಹಿತರೆ, ಈ ಯೋಜನೆಗೆ 650 ಕೋಟಿಗೂ ಹೆಚ್ಚು ಟೆಂಡರ್ ಕರೆಯಲಾಗಿದೆ. ಇದರಲ್ಲಿ ವಿದ್ಯುತೀಕರಣ, ಸಿಗ್ನಲ್ ವ್ಯವಸ್ಥೆ ಸೇರಿದಂತೆ ಕೆಲಸಗಳು ನಡೆಯುತ್ತಿವೆ. ಸೆಕ್ಷನ್ ವೈಸ್ ಈ ಯೋಜನೆಯ ಪ್ರಗತಿ ನೋಡುವುದಾದರೆ ತುಮಕೂರು ಊರುಕೆರೆ 13 ಕಿಲೋಮೀಟರ್ ಹಾಗೂ ಊರುಕೆರೆ ತಿಮರಾಜನಹಳ್ಳಿ 13 ಕಿಲೋಮೀಟರ್ ಹಳಿಗಳ ಜೋಡಣೆ ಮುಗಿದಿದೆ. ತುಮಕೂರು ದೊಡ್ಡಹಳ್ಳಿ ಪಾವಗಡ 20 ಕಿಲೋಮೀಟರ್ ಟ್ರ್ಯಾಕ್ ಜೋಡಣೆಗೊಳ್ಳುತ್ತಿದೆ. ಭರಮಸಾಗರ, ಹೆಬ್ಬಾಳು, ತೋಳಹುಣಸೆ ಟ್ರ್ಯಾಕ್ ಜೋಡಣೆ ಅಂತಿಮ ಹಂತದಲ್ಲಿದೆ. ಮದಕಶಿರಾ ಪಾವಗಡ ಡಿಸೆಂಬರ್ 2026ರೊಳಗೆ ಟ್ರ್ಯಾಕ್ ಜೋಡಣೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಈ ರೈಲು ಮಾರ್ಗದ ದೊಡ್ಡ ಲಾಭ ಪಡೆಯುವ ಪಟ್ಟಣಗಳು ಶಿರಾ, ಹಿರಿಯೂರು ಹಾಗೂ ಚಿತ್ರದುರ್ಗದ ಸುತ್ತಮುತ್ತಲಿನ ಪ್ರದೇಶಗಳು. ಇವುಗಳಲ್ಲಿ ಹಲವಾರು ಕಡೆಗಳಲ್ಲಿ ಮೊದಲು ನೇರ ರೈಲು ಸಂಪರ್ಕವೇ ಇರಲಿಲ್ಲ. ಈಗ ಜನರಿಗೆ ಪ್ರಯಾಣ ಸುಲಭವಾಗುತ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ಸ್ನೇಹಿತರೆ, ಈ ರೈಲು ಮಾರ್ಗ ಮಧ್ಯ ಕರ್ನಾಟಕದ ಆರ್ಥಿಕತೆಯ ಮೇಲೆ ಬಹುದೊಡ್ಡ ಪರಿಣಾಮ ಬೀರಲಿದೆ. ಈ ಮಾರ್ಗದಿಂದ ಕೇವಲ ಜನರು ಮಾತ್ರ ಅಲ್ಲ, ರೈತರು ತಮ್ಮ ಉತ್ಪನ್ನಗಳನ್ನು ಬೇಗ ಕಳುಹಿಸಬಹುದು. ಕೈಗಾರಿಕೆಗಳಿಗೆ ಸರಕು ಸಾಗಣೆ ಸುಲಭವಾಗುತ್ತದೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚ ಕೂಡ ಕಡಿಮೆಯಾಗುತ್ತದೆ. ಇದು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ದೊಡ್ಡ ಹೆಜ್ಜೆಯಾಗಲಿದೆ. ಪ್ರಮುಖ ಪ್ರಶ್ನೆ, ರೈಲು ಸಂಚಾರ ಯಾವಾಗ ಆರಂಭ? ಸ್ನೇಹಿತರೆ, ಸರ್ಕಾರದ ಗುರಿ ಪ್ರಕಾರ 2027ರೊಳಗೆ ಪೂರ್ಣಗೊಳ್ಳುವ ಯೋಜನೆ ಇದೆ. ಎಲ್ಲ ಹಂತದ ಕೆಲಸಗಳು, ವಿದ್ಯುತೀಕರಣ ಮತ್ತು ಪರೀಕ್ಷೆಗಳ ನಂತರವೇ ಪೂರ್ಣ ರೈಲು ಸಂಚಾರ ಆರಂಭವಾಗಲಿದೆ. ಈ ಯೋಜನೆಯ ಪ್ರಗತಿಯನ್ನು ಕೇಂದ್ರ ರೈಲ್ವೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣರವರು ಪರಿಶೀಲಿಸಿ ವೇಗವಾಗಿ ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಸ್ನೇಹಿತರೆ, ಈ ರೈಲು ಮಾರ್ಗ ಕೇವಲ ಹಳಿ ಮತ್ತು ರೈಲು ಅಲ್ಲ, ಇದು ಕುಟುಂಬಗಳನ್ನು ಸಂಪರ್ಕಿಸುವ ಸೇತುವೆ, ವಿದ್ಯಾರ್ಥಿಗಳಿಗೆ ಸಹಾಯ, ಸಣ್ಣ ಪಟ್ಟಣಗಳ ಭವಿಷ್ಯ ಬದಲಿಸುವ ಅಭಿವೃದ್ಧಿ ಮಾರ್ಗ. ನೀವು ತುಮಕೂರು, ಶಿರಾ, ಹಿರಿಯೂರು, ದಾವಣಗೆರೆ ಅಥವಾ ಚಿತ್ರದುರ್ಗದವರಾದರೆ ಈ ಯೋಜನೆ ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ. ನೀವು ಯಾವ ಊರಿಂದ ನೋಡ್ತಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಇಂತಹ ಕರ್ನಾಟಕದ ಅಭಿವೃದ್ಧಿ ವಿಷಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.